ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಕೃಷ್ಣನ ಕಥೆಗಳು, ಅವನ ಎಲ್ಲ ಸಾಹಸಗಳು ಮತ್ತು ಚೇಷ್ಟೆಗಳಷ್ಟು ಜನಪ್ರಿಯವಾದ ಹಲವಾರು ಕಥೆಗಳಿವೆ. ಸ್ನೇಹಿತರೆ, ಎಲ್ಲರೂ ಪೂಜಿಸುವ ಮತ್ತು ಪ್ರೀತಿಸುವ ಶ್ರೀಕೃಷ್ಣ ಈ ಕಪ್ಪು ಚರ್ಮದ ಭಗವಂತ ತನ್ನ ಹೆಸರಿಗೆ ಹಲವಾರು ದಂತಕಥೆಗಳನ್ನು ಹೊಂದಿದ್ದಾನೆ ಮತ್ತು ಅಂತಹ ಪ್ರಸಿದ್ಧವಾದ ಜಗನ್ನಾಥ ರಥಯಾತ್ರೆಯ ಕಥೆಯೂ ಒಂದು. ಸ್ನೇಹಿತರೆ, ಒಡಿಶಾದ ಪುರಿಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ಪುರಿ ಜಗನ್ನಾಥ ರಥಯಾತ್ರೆಗೆ ಸೇರುತ್ತಾರೆ. ಇದನ್ನು ರಥೋತ್ಸವ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಜಗನ್ನಾಥ, ಬಲಭದ್ರ ಮತ್ತು ಅವರ ಸಹೋದರಿ ಸುಭದ್ರ ಈ ಮೂರು ದೇವರಿಗೆ ರಥೋತ್ಸವವನ್ನು ಏರ್ಪಡಿಸಲಾಗುತ್ತದೆ. ಜಗನ್ನಾಥ ದೇವಾಲಯದಿಂದ ಗುಂಡಿಚ ದೇವಾಲಯಕ್ಕೆ ರಥಯಾತ್ರೆ ಮಾಡಲು ಈ ರಥೋತ್ಸವವನ್ನು ಆಯೋಜಿಸಲಾಗುತ್ತದೆ. ಸಾವಿರಾರು ವರ್ಷಗಳಿಂದ ಈ ರಥೋತ್ಸವವನ್ನು ಆಚರಿಸುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಈ ರಥೋತ್ಸವದಲ್ಲಿ ಭಾಗವಹಿಸುವವರಿಗೆ ಆಳವಾದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಅರ್ಥವು ದೊರೆಯುತ್ತದೆ. ಸಾವಿರಾರು ಆರಾಧಕರು ಸ್ತೋತ್ರಗಳನ್ನು ಮತ್ತು ಭಕ್ತಿ ಗೀತೆಗಳನ್ನು ಹಾಡುತ್ತಾ ದೇವತೆಗಳನ್ನು ಹೊತ್ತ ರಥವು ಸುಂದರವಾದ ಚಿತ್ರಗಳಿಂದ ಅಲಂಕೃತವಾಗಿ ಎಳೆಯಲ್ಪಡುತ್ತದೆ. ಪುರಿ ಜಗನ್ನಾಥ ಮತ್ತು ಅವನ ಅನುಯಾಯಿಗಳ ನಡುವಿನ ಮುರಿಯಲಾಗದ ಸಂಬಂಧದ ಆಚರಣೆಯಾಗಿ ಇದು ಜನರನ್ನು ಒಗ್ಗೂಡಿಸುತ್ತದೆ ಮತ್ತು ಅವರಲ್ಲಿ ಭಕ್ತಿಯನ್ನು ಪ್ರೇರೇಪಿಸುತ್ತದೆ. ಸ್ನೇಹಿತರೆ, ರಥಯಾತ್ರೆ ಅಥವಾ ರಥೋತ್ಸವದ ಹಿಂದಿನ ಕಥೆಯು ಮಹಾವಿಷ್ಣುವಿನ ಪ್ರತೀಕವಾಗಿ ಜಗನ್ನಾಥ, ಅವನ ಒಡಹುಟ್ಟಿದ ಬಲಭದ್ರ ಮತ್ತು ಅವರ ಸಹೋದರಿ ಸುಭದ್ರ ಜೊತೆಯಲ್ಲಿ ರಥಯಾತ್ರೆಯ ಸಮಯದಲ್ಲಿ ಅವರ ಚಿಕ್ಕಮ್ಮನ ಮನೆಯಾದ ಗುಂಡಿಚ ದೇವಸ್ಥಾನಕ್ಕೆ ತಮ್ಮ ಪ್ರಯಾಣವನ್ನು ಮಾಡುತ್ತಾರೆ ಎಂಬ ನಂಬಿಕೆಯ ಸುತ್ತುತ್ತದೆ ಈ ರಥೋತ್ಸವ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಭಗವಾನ್ ಜಗನ್ನಾಥನು ಇತರ ಯಾವುದೇ ವ್ಯಕ್ತಿಯಂತೆ ಅವನು ತನ್ನ ಜನ್ಮಸ್ಥಳಕ್ಕೆ ಹಿಂದಿರುಗಿದಾಗ ಪ್ರತಿ ವರ್ಷ ತನ್ನ ಚಿಕ್ಕಮ್ಮನೊಂದಿಗೆ ಸಮಯ ಕಳೆಯಲು ಬಯಸುತ್ತಾನೆ. ಪುರಿಯ ಮೂಲಕ ರಥವನ್ನು ಎಳೆಯಲು ಸಹಾಯ ಮಾಡುವ ಮೂಲಕ ಭಕ್ತರು ಇದಕ್ಕೆ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ರಥದ ಹಗ್ಗವನ್ನು ಸ್ಪರ್ಶಿಸುವ ಪ್ರತಿಯೊಬ್ಬರಿಗೂ ಜಗನ್ನಾಥನ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವರ ಎಲ್ಲ ಪಾಪಗಳು ಕ್ಷಮೆಗೆ ಒಳಪಡುತ್ತದೆ ಎಂಬ ನಂಬಿಕೆ ಇದೆ. ಪುರಿ ಜಗನ್ನಾಥನನ್ನು ಗೌರವಿಸಲು ಮತ್ತು ಅವರ ಸ್ವರ್ಗೀಯ ಸಮುದ್ರಯಾನದ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಎಲ್ಲ ವರ್ಗಗಳ ಜನರು ಸೇರುತ್ತಾರೆ. ಸ್ನೇಹಿತರೆ, ಕೃಷ್ಣನನ್ನು ಅಕ್ರೂರನು ಕರೆದೊಯ್ದಾಗ ಗೋಪಿಕೆಯರು ಪ್ರತಿಭಟಿಸಿದರು. ಅಕ್ರೂರನ ರಥವನ್ನು ತಡೆದು ಅಕ್ರೂರನನ್ನು ಥಳಿಸಿದರು. ರಥದ ಚಕ್ರಗಳ ಹಾದಿಯಲ್ಲಿ ಮಲಗಿ ಪ್ರತಿಭಟಿಸಿದರು. ಇದರ ಪರಿಣಾಮವಾಗಿ ಗೋಪಿಕೆಯರು ಭಯಂಕರವಾದ ಬಂಧನದಲ್ಲಿರಬೇಕಾಯಿತು. ಕಡೆಗೆ ಶ್ರೀಕೃಷ್ಣನು ಅವರಿಗೆ ಇದು ತನ್ನ ಜವಾಬ್ದಾರಿ ಎಂದು ಹೇಳುವ ಮೂಲಕ ಅವರನ್ನು ಸಮಾಧಾನ ಪಡಿಸಿದನು ಮತ್ತು ರಾಜನ ಆಹ್ವಾನವನ್ನು ತಿರಸ್ಕರಿಸುವುದು ಸಾಧ್ಯವಿಲ್ಲ, ಆದ್ದರಿಂದ ನಾನು ಹೋಗಲೇಬೇಕು ಎಂದು ಗೋಪಿಕೆಯರಿಗೆ ಸಮಾಧಾನ ಮಾಡಿದನು. ಅಷ್ಟು ಮಾತ್ರವಲ್ಲದೆ ಶ್ರೀಕೃಷ್ಣನು ಸ್ವಲ್ಪ ಸಮಯದ ನಂತರ ಹಿಂದಿರುಗುವುದಾಗಿ ಭರವಸೆ ನೀಡಿದರೂ ಶ್ರೀಕೃಷ್ಣನು 100 ವರ್ಷಗಳ ಕಾಲ ಬೃಂದಾವನಕ್ಕೆ ಬರಲೇ ಇಲ್ಲ. ಬೃಂದಾವನದಿಂದ 100 ವರ್ಷಗಳವರೆಗೂ ಶ್ರೀಕೃಷ್ಣನು ದೂರ ಉಳಿದನು. ಇದರಿಂದ ಶ್ರೀಕೃಷ್ಣನು ಗೋಪಿಕೆಯರಿಗೆ ನೀಡಿದ ಮಾತನ್ನು ಮುರಿದನು. ಸ್ನೇಹಿತರೆ, ಕೃಷ್ಣನು ಅನೇಕ ಸಾಮರ್ಥ್ಯಗಳನ್ನು ಹೊಂದಿದ್ದರೂ ಅವನು ತನ್ನ ಮಾತುಗಳಿಗೆ ಬದ್ಧನಾಗಿರದೆ ಕುಖ್ಯಾತನಾಗಿದ್ದನು. ಈ ರೀತಿಯಾಗಿ ಶ್ರೀಕೃಷ್ಣನು ಬೃಂದಾವನದಿಂದ 100 ವರ್ಷಗಳ ಕಾಲ ದೂರ ಉಳಿದಿದ್ದನು. ಸ್ನೇಹಿತರೆ, ಸೂರ್ಯಗ್ರಹಣದ ಶುಭ ಸಂದರ್ಭದಲ್ಲಿ ಪುಣ್ಯವನ್ನು ಬಯಸುವ ಜನರು ಪವಿತ್ರ ಸ್ನಾನ ಮಾಡಲು ಕುರುಕ್ಷೇತ್ರದ ಸಮಂತ ಪಂಚಕಕ್ಕೆ ಹೋಗುವ ವಾಡಿಕೆಯಾಗಿತ್ತು. ಗೋಪಿಯರು ಸೇರಿದಂತೆ ಅನೇಕ ವ್ಯಕ್ತಿಗಳು ಪವಿತ್ರ ಸ್ನಾನದ ಆಚರಣೆಗಾಗಿ ಕುರುಕ್ಷೇತ್ರಕ್ಕೆ ತೆರಳಿದರು. ಅದೇ ವೇಳೆ ವೃಂದಾವನದ ನಿವಾಸಿಗಳು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳಲು ಪ್ರಯಾಣ ಬೆಳೆಸಿದರು. ಅವರ ಆಶ್ಚರ್ಯ ಮತ್ತು ಸಂತೋಷಕ್ಕಾಗಿ ಅವರು ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತು ಬಲರಾಮ ಇದ್ದರು ಎಂಬ ಸುದ್ದಿಯನ್ನು ಪಡೆದರು. ಇದನ್ನು ಕೇಳಿದ ವೃಂದಾವನದ ನಿವಾಸಿಗಳು ಅಪಾರ ಸಂತೋಷದಿಂದ ತುಂಬಿ ಕೃಷ್ಣ ಮತ್ತು ಬಲರಾಮನನ್ನು ಭೇಟಿಯಾಗಲು ಧಾವಿಸಿದರು.
ಅವರ ದೀರ್ಘಾವಧಿಯ ಅನುಪಸ್ಥಿತಿಯ ನಂತರ ಅವರು ಕೃಷ್ಣನೊಂದಿಗೆ ಮತ್ತೆ ಒಂದಾಗುವುದನ್ನು ಉತ್ಸುಕತೆಯಿಂದ ನಿರೀಕ್ಷಿಸಿದರು ಮತ್ತು ಮತ್ತೊಮ್ಮೆ ಅವನ ದೈವಿಕ ಉಪಸ್ಥಿತಿಯಲ್ಲಿರಲು ಅವಕಾಶಕ್ಕಾಗಿ ತುಂಬ ಸಂತೋಷಪಟ್ಟರು. ಸ್ನೇಹಿತರೆ, ಇದಾಗಿತ್ತು ಶ್ರೀಕೃಷ್ಣನ ಹಲವಾರು ಕಥೆಗಳಲ್ಲಿ ಪೂರಿ ಜಗನ್ನಾಥನ ರಥೋತ್ಸವದ ಕಥೆಯ ಒಂದು ಭಾಗ. ಕಥೆಯ ಮತ್ತೊಂದು ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.